ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಶ್ಲೋಕ ಹೇಳಬೇಕು ಅಂತ ಇದ್ದೀನಿ. ಆ ಶ್ಲೋಕ ಮೋಸ್ಟ್ಲಿ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ, ಅದು ಅವ್ರ ಜೀವನದಲ್ಲಿ ಅವರಿಗೆ ಬೇಕಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿಮೆ ಪರಮೇಶ್ವರ ಅಂತ ಹೇಳಿದ್ರೆ, ನಮಗೆ ಸಾವು, ಯಾವ ನೋವುಗಳು ಕಷ್ಟಗಳು ಇಲ್ಲದೆ ಸಾವು ಬರಲಿ, ಯಾವ ಕಾಯಿಲೆಗಳು ಇಲ್ಲದೆ ಸಾವು ಬರಲಿ. ವಿನಾ ದೈನ್ಯನ ಜೀವನಂ ಅಂದರೆ ಯಾರಲ್ಲಿಗೂ ನಾವು ಶರಣಾಗದೆ ಅಂತ ಹೇಳಿ ದೇವರಲ್ಲಿ ಮಾತ್ರ ಶರಣಾಗಬೇಕಿಬಿಟ್ರೆ, ಬೇರೆಯಲ್ಲಿ ದೈನ್ಯದಿಂದ ಅಥವಾ ಪಿಟಿಯಿಂದ ಅಥವಾ ಸಹಾನುಭೂತಿಯಿಂದ ಏನು ಜೀವನ ಮಾಡದೆ, ದೇಹಾಂತೆ ತವ ಸಾನ್ನಿಧ್ಯಂ ಅಂದರೆ ಮರಣಾನಂತರ ದೇವರ ಪಾದದಲ್ಲಿ ಹೋಗೋಂಗೆ ಮಾಡಲಿ ಅಂತ ಹೇಳಿ ಇದನ್ನು ನಮಗೆ ಕರುಣಿಸುವಂತ ಕೇಳೋದು. ಎಷ್ಟು ಚೆನ್ನಾಗಿದೆ, ಅದ್ಭುತ ಅಲ್ಲ ಇದು ಅಂತ ಹೇಳಿದ್ರೆ, ನಮಗೆ ಸಾವು ಕೂಡ ಅನಾಯಾಸವಾಗಿ ಬರಬೇಕು, ಚೆನ್ನಾಗಿ ಬರಬೇಕು, ಯಾವುದೇ ಕಷ್ಟ ಇಲ್ಲದೆ, ಕಾಯಿಲೆಗಳಿಲ್ಲದೆ. ವಿನಾ ದೈನ್ಯನ ಜೀವನ ಅಂದರೆ ಜೀವನವನ್ನು ಯಾರ ಹಂಗು ಇಲ್ಲದೆ ಬದುಕೋದು ಅಂತ. ಆಮೇಲೆ ದೇಹಾಂತ ತವ ಸಾನ್ನಿಧ್ಯ ಅಂದರೆ ದೇವರ ಬಳಿಗೆ ಹೋಗೋದು ಅಂತ, ನರಕಕ್ಕೆ ಹೋಗದೆ ಇರೋದು ಅಂತ. ಇದನ್ನು ನಮಗೆ ಕರುಣಿಸುವಂತೆ ಎಷ್ಟು ಚೆನ್ನಾಗಿದೆಯಲ್ಲ. ಧನ್ಯವಾದಗಳು.